ವರುಣಾ ಕ್ಷೇತ್ರಕ್ಕೆ ಸೇರಿರುವ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರು ವಿತರಣೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಮರಳ್ಳಿ ರಂಗಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಿರುವ ಕಾರಣ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸುತ್ತೂರಿನಿಂದ ಮೈಸೂರು, ನರಸೀಪುರ, ನಂಜನಗೂಡು, ಚಾಮರಾಜನಗರ ಹಾಗೂ ಬೆಂಗಳೂರು ಮುಂತಾದ ಕಡೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹಾಗೂ ಬಸ್ಸಿನಲ್ಲಿ ಆಸ್ಪತ್ರೆಗೆ ತೆರಳುವ ಪ್ರಯಾಣಿಕರು ಕುಡಿಯುವ ನೀರು ಅವಶ್ಯಕತೆ ಇದೆ ಎಂದು ಅವರು ಈ ವ್ಯವಸ್ಥೆ ಮಾಡಿದ್ದಾರೆ. ಬಸ್ ನಿಲ್ದಾಣ ಅಧಿಕಾರಿ ಬಸವರಾಜು ಮಾತನಾಡಿ, ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಸುತ್ತೂರು ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರಿನ ಕ್ಯಾನುಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಪಂಚಾಯತಿ ಮಾಡಿದೆ ಅಂತಂದ್ರೆ ಮತ್ತೆ ಜನಗಳಿಗೆ ಪ್ರಯಾಣ ಬರೋರಿಗೆ ಭಾಳ ಅನುಕೂಲ ಆಗಬೇಕು. ಈ ಕುಡಿಯೋ ನೀರು ಮತ್ತು ಊಟ ಒಂದು ಟೈಮ್ ಇಲ್ಲಾಂದ್ರೂ ಕೂಡ ಕುಡಿಯೋ ನೀರು ಬೇಕೇ ಬೇಕು. ಪ್ರತಿಯೊಂದಕ್ಕೂ ಎಲ್ಲಕ್ಕೂ ನೀರು ಬೇಕೇ ಬೇಕು. ಸುಸ್ತಾದ ಟೈಮಲ್ಲಿ ಬಸ್ ಹೋಗೋ ಟೈಮಲ್ಲಿ ಯಾರಿಗಾರ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತು ಸುಸ್ತಾಯಿತು, ವಾಮಿಟ್ ಆಯಿತು, ಮಧ್ಯ ಪ್ರಯಾಣದಲ್ಲಿ ಎಲ್ಲೂ ನೀರಿರಲ್ಲ. ಮತ್ತು ಅಲ್ಲಿ ತೊಂದರೆ ಆದ ರೀತಿಯಿಂದ ಬಸ್ಸಲ್ಲಿ ಇದ್ದರೆ ಅಟ್ಲೀಸ್ಟ್ ಅವ್ರಿಗೆ ಸುಸ್ತು ನೀರು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಮೈಯೆಲ್ಲ ಇದಾದರೆ ಸುಸ್ತು ಕಡಿಮೆ ಆಗುತ್ತೆ. ಪ್ರಯಾಣಿಕರಿಗೆ ತೊಂದರೆ ಆಗೋ ರೀತಿ ಒಳ್ಳೆಯದಾಗುತ್ತೆ. ಅಲ್ಲಿಂದ ಹಿಡಿದು ಬೇರೆ ಕಡೆ ನೀರು ತಗೊಂಡ್ಬಿಟ್ರೆ ಅವ್ರಿಗೆ ಪಾಪ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ. ಒಳ್ಳೆಯದಾಗಲಿ ಅಂತೇಳಿ ಸುತ್ತೂರು ಪಂಚಾಯತಿ ವತಿಯಿಂದ ಸುತ್ತೂರು ನಮ್ಮ ಪ್ರಯಾಣ ಇಲ್ಲಿ ಬರೋಕ್ಕೆ ಸ್ಕೂಲು ಮತ್ತು ಕಾಲೇಜು ಹಾಸ್ಟೆಲ್ಗೆ ಬರೋಂಥ ಪ್ರಯಾಣ ಮಕ್ಕಳಿಗೆ ಮತ್ತು ಅವರ ಪೇರೆಂಟ್ಸ್ಗಳಿಗೆ ತೊಂದರೆ ರೀತಿಯಿಂದ ಬಂದು ಬಸ್ಸಲ್ಲಿ ಇದನ್ನ ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಬೇಸಿಗೆ ಕಡೆ ಸುತ್ತೂರು ಬಸ್ ಸ್ಟ್ಯಾಂಡ್ಲಿ ಎಲ್ಲ ಮಾಡಿದ್ದೀವಿ. ಸುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನಂಜನಗೂಡು, ತಗಡೂರು ಮತ್ತು ಮೈಸೂರು, ನರಸೀಪುರ ಹಳ್ಳಿಗಳಿಗೆ ಎಲ್ಲ ಹೋಯ್ತವೆ. ಅಲ್ಲಿಂದ ಪ್ರಯಾಣಕ್ಕೆ ಎಲ್ಲ ಬಸ್ಗೂ ಕೂಡ ಒಂದು ಕ್ಯಾನ್ ಕೊಟ್ಟು ವ್ಯವಸ್ಥೆ ಮಾಡಿದ್ವಿ. ಮತ್ತು ಅಲ್ಲಿಂದ ತೀರೋದಂಥ ಟೈಮಲ್ಲಿ ಇಲ್ಲಿ ನಾವು ಆಟೋ ಡ್ರೈವರ್ಗಳು ಹೇಳಿದ್ದೀವಿ. ಮತ್ತು ಅಲ್ಲಿ ಬಸ್ ನಿಲ್ಸರ್ಗೆ ಬಂದು ತುಂಬಿ ವ್ಯವಸ್ಥೆ ಮಾಡಿ ಬಸ್ಗೆ ಹಾಕ್ಕೊಡ್ತಾರೆ. ಬೇಸಿಗೆ ಮುಗಿಯೋವರೆಗೂ ಕೂಡ ಮಕ್ಕಳು ಮತ್ತು ಪೇರೆಂಟ್ಸ್ಗಳಿಗೆ, ಈ ಸ್ಕೂಲ್ಗೆ ಬರೋರಿಗೆ, ಮತ್ತು ಇಲ್ಲಿ ಯಾವುದಾದ್ರು ಪ್ರಯಾಣ ಕೆಲಸಕ್ಕೆ ಬ್ಯಾಂಕು ಇನ್ನೊಂದು ಪ್ರತಿಯೊಂದು ಬರೋರಿಗೆ, ಕೃಷಿ ಇದೆಲ್ಲ ಬರೋರು ಕೂಡ ಬಸ್ಸಲ್ಲಿ ಪ್ರಯಾಣ ಒಳ್ಳೆಯದಾಗಲಿ. ಮೈಸೂರಲ್ಲಿ ಬಸ್ಸಲ್ಲಿ ಓಡಾಡ್ತಾರೆ ಕೆಲಸದವರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮೈಸೂರಿಗೆ ಇಲ್ಗೋ ಕೆಲಸ ಮಾಡೋಕ್ಕೆ ಓಡಾಡ್ತಿರ್ತಾರೆ. ಅವ್ರಿಗೆ ನೀರಿಲ್ಲ, ಸುಸ್ತಾಗಿ ಬಂದು ಕೂತಿರ್ತಾರೆ. ಅಲ್ಲಿ ನೀರು ಕುಡಿಬೇಕು ಅನ್ನಿಸ್ದಾಗ ನೀರಿರಲ್ಲ. ಹಂಗಾಗಿ ಅಲ್ಲಿದ್ದರೆ ತೆಗೆದೊಂದು ಲೋಟ ತೆಗೆದುಕೊಟ್ಟು ಸಮಾಧಾನ ಮಾಡ್ಬೋದು. ಗ್ರಾಮದ ದೊಡ್ಡಮ್ಮತಾಯಿ ಆಟೋ ಮಾಲೀಕರಿಂದ ನೀರಿನ ಕ್ಯಾನ್ಗಳಿಗೆ ನೀರು ತುಂಬಿಸುವ ಕಾರ್ಯ ನಡೆಸಿಕೊಟ್ಟರು. ಪ್ರತಿದಿನ ಎಲ್ಲ ಟ್ಯಾಂಕುಗಳಿಗೆ ನೀರು ನೀಡಲು ಆಟೋ ಮಾಲೀಕರ ಸಂಘ ನಿರ್ಧರಿಸಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.